ಮಾಡಿದ್ದಕ್ಕೆ ಯುವತಿಯನ್ನೇ ಕೊಂದ ತಮ್ಮ. ಎಸ್, ಅಣ್ಣನ ಲವ್ ರಿಜೆಕ್ಟ್ ಮಾಡಿದ್ದಕ್ಕೆ ಯುವತಿಯನ್ನೇ ಕೊಂದಿದ್ದಾನೆ ತಮ್ಮ. ಅವಳಿಗೆ ಮದುವೆಯಾಗಿ ಮಗು ಕೂಡ ಇರುವಂತಹ ವಿಚಾರವನ್ನ ಮುಚ್ಚಿಟ್ಟ ಯುವಕನ ಪ್ರೀತಿ ನಿರಾಕರಿಸದೆ ತಪ್ಪಾಗೋಯ್ತು. ನಡು ರಸ್ತೆಯಲ್ಲಿ ಯುವತಿಯ ಮೇಲೆ ಮಾಜಿ ಲವ್ವರ್ ಸಹೋದರ ಹಲ್ಲೆ ಮಾಡಿದ್ದು ಯುವತಿಯ ಜೀವವೇ ಹೋಗಿದೆ. ಮುದ್ದಾಗಿ ಸಾಕಿದ ಮಗಳ ಪ್ರಾಣ ಅಪ್ಪ ಅಮ್ಮನ ಕಣ್ಣು ಮುಂದೆಯೇ ಹೋಗಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಅಣ್ಣನ ಪ್ರೀತಿ ರಿಜೆಕ್ಟ್ ಮಾಡಿದ್ಲು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಕೊಂದೇ ಬಿಟ್ನ ಈ ಪಾಪಿ ತಮ್ಮ. ಅಸಲಿಗೆ ಅದು ನಡೆದಿದ್ದೇನು ಗೊತ್ತಾ? ಬೆಂಗಳೂರಿನ HAL ರಸ್ತೆಯ ಕೋಡಿಹಳ್ಳಿಯಲ್ಲಿ ಯುವತಿ ಮೇಲೆ ಭೀಕರ ಅಟ್ಯಾಕ್ ನಡೆದಿದೆ. ಪ್ರೀತಿ ನಿರಾಕರಿಸಿದ್ಲು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಯುವತಿಯ ಮೇಲೆ ನಡು ರಸ್ತೆಯಲ್ಲೇ ಕಿಡಿಗೇಡಿಗಳು ಅಟ್ಟಹಾಸವನ್ನ ಮೆರೆದಿದ್ದು ಯುವತಿಯನ್ನ ಚಾಕುವಿನಿಂದ ಬರ್ಬರವಾಗಿ ಇರಿದು ಕೊಂದಿದ್ದಾರೆ. ರಕ್ತದ ಬಡುವಿನಲ್ಲಿ ರಸ್ತೆಯಲ್ಲಿಯೇ ಬಿದ್ದು ಒದ್ದಾಡಿದ ಯುವತಿಯನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ದಾಖಲಿಸಿದ್ದು ಬಳಿಕ 3 ದಿನಗಳಿಂದ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಂತಹ ಅಮೃತ 15ನೇ ತಾರೀಕಿನಂದು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾಳೆ. ಅಮೃತ ಚಾಕು ಇರಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ ಮೃತ ದುರ್ದೈವಿಯಾಗಿದ್ದಾಳೆ. ಅಣ್ಣ ತಮ್ಮ ಇಬ್ಬರಿಂದಲೂ ಕೃತ್ಯ ನಡೆದಿದೆ. ಸೂರ್ಯ ಹಾಗೂ ಧನುಷ್ ಎಂಬ ಸಹೋದರರು ಸೇರಿ ಯುವತಿ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ಕೊಂದಿದ್ದಾರೆ ಎನ್ನಲಾಗ್ತಾ ಇದೆ. ಯುವತಿಯ ಪ್ರಿಯಕರ ಧನುಷ್ ಹಾಗೂ ಚಾಕು ಇರಿದ ಸೂರ್ಯ ವಿರುದ್ಧ FIR ಕೂಡ ದಾಖಲಾಗಿದ್ದು ಇಬ್ಬರು ಆರೋಪಿಗಳನ್ನ ಜೀವನ ಭೀಮಾನಗರ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಒಂದೇ ಏರಿಯಾದ ಧನುಷ್ ಅಮೃತಗೂ ಲವ್ ಆಗಿತ್ತು. ಧನುಷ್, ಸೂರ್ಯ ಹಾಗೆ ಅಮೃತ ಒಂದೇ ಏರಿಯಾದವರಾಗಿದ್ರು. ಓಂ ಶಕ್ತಿ ಮಾಲೆ ಹಾಕುವ ವೇಳೆ 2 ಕುಟುಂಬಗಳ ನಡುವೆ ಪರಿಚಯ ಕೂಡ ಆಗಿತ್ತು. ಅದೇ ಪರಿಚಯದಿಂದ ಧನುಷ್ ಮತ್ತು ಅಮೃತ ಆತ್ಮೀಯರಾಗಿದ್ರಂತೆ. ಇಬ್ಬರ ಸ್ನೇಹ ಬಳಿಕ ಮದುವೆ ಆಗಿರುವಂತಹ ವಿಚಾರ ಮುಚ್ಚಿಟ್ಟ ಧನುಷ್, ಆದರೆ ಅದಾಗಲೇ ಧನುಷ್ ಮದುವೆಯಾಗಿ ವಿಚ್ಛೇದನ ಕೂಡ ಪಡ್ಕೊಂಡಿದ್ದ. ಧನುಷ್ಗೆ ಆಲ್ರೆಡಿ ಮದುವೆಯಾಗಿ ಡಿವೋರ್ಸ್ ಕೂಡ ಆಗಿದ್ದ. ಆತನಿಗೆ ಒಂದು ಮಗು ಕೂಡ ಇತ್ತು. ಈ ವಿಚಾರವನ್ನ ಧನುಷ್ ಪ್ರೀತಿ ಮಾಡ್ತಿದ್ದ ಅಮೃತಾಳಿಂದ ಮುಚ್ಚಿಟ್ಟಿದ್ದ. ಅಂದರೆ ಅಮೃತ ಈಗ ಯಾರನ್ನ ಪ್ರೀತಿಸ್ತಾ ಇದ್ದ ಆ ಹುಡುಗಿಯಿಂದ ಮುಚ್ಚಿಟ್ಟಿದ್ದ, ನಂಗೆ ಮದುವೆ ಆಗಿದೆ, ನಂಗೆ ಮಗು ಇದೆ ಅಂತನ್ನುವಂತಹ ವಿಚಾರವನ್ನ ಮುಚ್ಚಿಟ್ಟಿದ್ದ. ಅಸಲಿಗೆ ವಿಚಾರ ಗೊತ್ತಾಗಿ ಧನುಷ್ನಿಂದ ಅಮೃತ ದೂರವಾಗಿದ್ಲು. ಇವನಿಗೆ ಮೊದಲೇ ಮದುವೆ ಆಗಿತ್ತು, ಮಗು ಕೂಡ ಇದೆ, ಡಿವೋರ್ಸ್ ಆಗಿದೆ, ನನಗಿದು ಬೇಡ ಅಂತ ಅಮೃತ ಅವನಿಂದ ದೂರವಾಗಿದ್ಲು. ಲಾ ಸ್ಟೂಡೆಂಟ್ ಅಮೃತ ಮೇಲೆ ಬರ್ಬರ ಹಲ್ಲೆಯನ್ನ ಮಾಡಿದ್ದಾನೆ. ಅಮೃತ ಲಾ ವಿದ್ಯಾರ್ಥಿನಿಯೂ ಆಗಿದ್ದು, ಜೊತೆಗೆ ಪಾರ್ಟ್ ಟೈಮ್ನಲ್ಲಿ ಪಿಜ್ಜಾ ಶಾಪ್ನಲ್ಲಿ ಪಾಪ ಕೆಲಸ ಮಾಡ್ಕೊಂಡಿದ್ದಂತಹ ಹುಡುಗಿ. ಪ್ರೀತಿಯಲ್ಲಿ ಮೋಸವಾಗಿದೆ ಎಂದು ಧನುಷ್ನಿಂದ ಅಂತರ ಕಾಯ್ಕೊಂಡಂತಹ ಅಮೃತ ಮೇಲೆ ಸಿಟ್ಟಾದಂತಹ ಧನುಷ್ ಸಹೋದರ ಜುಲೈ 13ನೇ ತಾರೀಕಿನಂದು ಯುವತಿಯ ಮನೆ ಬಳಿ ತೆರಳಿ ಗಲಾಟೆಯನ್ನ ಮಾಡಿದಂತೆ. ಈ ವೇಳೆ ಆರೋಪಿ ಸೂರ್ಯನೇ ಯುವತಿ ಅಮೃತಾಳ ಬೆನ್ನು ಹಾಗೂ ಎದೆಗೆ ಚಾಕುವಿನಿಂದ ಇರಿದಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ರಸ್ತೆಯಲ್ಲಿಯೇ ಬಿದ್ದು ಒದ್ದಾಡ್ತಿದ್ದಂತಹ ಅಮೃತಾಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿತದೆ ಅಮೃತ ಸಾವನ್ನಪ್ಪಿದ್ದಾಳೆ. ಈ ಸಂಬಂಧ ಜೀವನ ಭೀಮಾನಗರ ಠಾಣೆ ಪ್ರಕರಣ ದಾಖಲಾಗಿದೆ.